ಜಮೀರ್ ಅಹಮದ್ ಖಾನ್ಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಅವರ ಬೆಂಬಲಿಗರು ಇವತ್ತು ಪ್ರತಿಭಟನೆ ನಡೆಸಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಾಗಿದ್ದು, ನಮಗ್ ನ್ಯಾಯ ಬೇಕು. ಹೆಂಗ್ ಸಿಗುತ್ತೆ ಅವ್ರಿಗೆ ನ್ಯಾಯ? ಹೆಂಗಂದ್ರೆ ಜಮೀರ್ ಅವರಿಗೆ ಸಚಿವಗಿರಿ ಕೊಟ್ರೆ ಅವರಿಗೆ ನ್ಯಾಯ ಸಿಗುತ್ತಂತೆ. ಸೊ ಅವರ ಅಭಿಮಾನಿಗಳು ಹೀಗೆ ಜಮೀರ್ ಅಹಮದ್ ಖಾನ್ ಅವರ ಭಾವಚಿತ್ರಗಳನ್ನ ಹಿಡಿದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ವಿರುದ್ಧವಾಗಿ ಜಮೀರ್ ಅಹಮದ್ ಖಾನ್ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿರುವಂಥದ್ದು ಇದೆಯಲ್ಲ, ಇದು ಬಹಳ ದೊಡ್ಡ ಅನ್ಯಾಯ. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಮಾಡಿರುವಂತ ಅನ್ಯಾಯ ಇದು. ಜಮೀರ್ ಅಹಮದ್ ಖಾನ್ ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು. ಅವರಿಗೆ ಹೀಗೆ ಸಚಿವ ಸ್ಥಾನ ಕೈ ತಪ್ಪಿದ್ದು ಒಳ್ಳೆ ಸೂಚನೆ ಅಲ್ಲ. ಕೂಡಲೇ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೀಗೆ ಪ್ರತಿಭಟಿಸಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ. ಸರ್ ಎಲ್ಲ ಬರಕಿಲ್ಲ ಸರ್, ಈ ಕಡೆಗೆ ಎಲ್ಲ ಬರಕ್ಕೆ ಸರ್, ಈ ಕಡೆ ಬರಕಿಲ್ಲ ಎಲ್ಲರನ್ನು. ಬೇಕು ಎಲ್ಲಿಂದ ಕೈ ಕೊಡ್ತಾರೆ? ಒಂದು ಶಿಸ್ತು ಇರಬೇಕು, ಡಿಸಿಪ್ಲಿನ್ ಇರಬೇಕು. ಡಿಸಿಪ್ಲಿನ್ ಇಲ್ಲ, ಏನಿಲ್ಲ. ಸೊ ಇದು ಅವರ ಅಭಿಮಾನಿಗಳು ಪ್ರತಿಭಟನೆ ಮಾಡ್ತಾ DCM ಸ್ಥಾನವನ್ನೇ ಕೊಡಬೇಕು ಅಂತ ಒತ್ತಾಯಿಸ್ತಾ ಇರೋ ಸನ್ನಿವೇಶ. ನಾವು ಪ್ರತಿನಿಧಿ ಅನಿಲ್ ಅವ್ರ ಬೆಂಬಲಿಗರು ಏನ್ ಕೋರಿಕೆ, ಯಾವ ರೀತಿಯಾಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಹೈಕಮಾಂಡ್ ವಿರುದ್ಧವಾಗಿ ಅವ್ರ ಸಿಟ್ಟೇನು, ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿದಂತಹ ಹಿನ್ನೆಲೆಯಲ್ಲಿ ಬೆಂಬಲಿಗರು ಹಾಗೂ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಫ್ರೀಡಂ ಪಾರ್ಕ್ ಬಳಿ ಸೇರಿ ಪ್ರತಿಭಟನೆ ಮಾಡ್ತಾರೆ. ಜಮೀರ್ ಅಹಮದ್ ಖಾನ್ಗೆ ಮೊದಲನೇ ಪಟ್ಟಿನಲ್ಲಿ ಹೆಸರಿಲ್ಲ. ಈ ಥರ ಮೋಸ ಮಾಡ್ತಾರಂತೆ ನಾವು ನಂಬಿಕೆ ಇಟ್ಟಿರಲಿಲ್ಲ. ಭಾಳ ನಮಗೆ ದುಃಖ ಆಗೈತೆ. ಜಮೀರ್ ಅಹಮದ್ ಖಾನ್ ಅವರಿಗೆ ಮುಖ್ಯವಾಗಿ ಸಚಿವ ಸ್ಥಾನ ಕೈ ತಪ್ಪೋದಕ್ಕೆ ಏನು ಕಾರಣ ಅಂತೀರ? ಆಗ ಆ ಒಂದು ಆಡಿಯೋ ರಿಲೀಸ್ ಆಯ್ತಲ್ಲ, ನಮ್ಮ ಬೆಳೀತಾ ಇರೋದು ಜಮೀರ್ ಅಹಮದ್ ಖಾನ್ ನೋಡದೆ ಆಗಿಲ್ಲ. ಅದಕ್ಕೋಸ್ಕರ ಇವರು ಏನೋ ಒಂದು ಷಡ್ಯಂತರ ಮಾಡಿ ಅದು ಆಡಿಯೋ ಅಂತ ಹಾಕ್ಬಿಟ್ಟು ಅದು ಅದು ಈಗ ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಾ ಇದ್ದೀರಾ, ಏನು ಆಗ್ರಹ ಮಾಡ್ತೀರಾ ಅಂತ? ಈಗ ಒಂದು ಜಗಳ ಆಗಲಿಲ್ಲ, ಏನೋ ಮಾಡಿದ್ರು, ಏನು ಜಗಳ ಅಂತ ಮಾಡಕ್ಕೆ ಕುಳಿಲ್ಲ ಅವರು. ಆ ಥರ ಲೀಡ್ರು ಅವ್ರಿಗೆ ಸಮಾಧಾನ ಕೊಡಿ ಅಂತ ನಾವು ಕಾಂಗ್ರೆಸ್ಗೆ ಹೇಳ್ತಾ ಇದ್ದೀನಿ. ಏನಕ್ಕೆ ಸರ್ ಅವ್ರಿಗೆ ಈ ಥರ ಮಾಡಬೇಕು? ಮೋಸ ಮೀರ್ಸಾದಿಗಳು ಇರ್ತಾರೆ, ಎಲ್ಲ ಕಡೆ ಇರ್ತಾರೆ. ಮತ್ತು ಈ ಥರ ಕೆಲಸ ನೀವು ಮಾಡಿದ್ರಲ್ಲ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಗೆ ಹೇಳ್ತಾ ಇದ್ರಿ, ನಿಮ್ಮ ಜೊತೆನಲ್ಲಿ ಇದ್ರು ಅವರು, ನಿಮಗೆ ಯಾವಾಗೂ ಬಿಟ್ಕೊಟ್ಟಿಲ್ಲ ಅವರು. ಇವಾಗ ನೀವು ಏನು ಮಾಡಿದ್ರಿ? ಅವ್ರಿಗೆ 4-5 ದಿವಸ ಆಯಿತು, ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ನೀವು. ಏನಕ್ಕೆ ಸಿದ್ದರಾಮಯ್ಯ ಸಾಹೇಬ್ರೆ ಏನು ತಪ್ಪು ಮಾಡಿದ್ದಾರೆ ನಮ್ಮ ಸಾಹೇಬರು? ಯಾವುದು ಫೇಕ್ ಆಡಿಯೋ ಇಟ್ಕೊಂಡು ನೀವು ಈ ಥರ ನೀವು DK ಶಿವಕುಮಾರ್ ಸಾಹೇಬ್ರಿಗೆ ಹೇಳ್ಬೋದು ತಾನೆ, ರಾಹುಲ್ ಗಾಂಧಿ ಸಾಹೇಬ್ರಿಗೆ ಹೇಳ್ಬೋದು ತಾನೆ. ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನದ ಜೊತೆಗೆ DCM ಕೂಡ ಕೊಡಬೇಕು ಅನ್ನೋ ಡಿಮ್ಯಾಂಡಾ ನಿಮ್ದು? ಹೇಗೆ ಸರ್, ಇವತ್ತು ಸುಮಾರು 60 ಲಕ್ಷದಿಂದ 70 ಲಕ್ಷ ವೋಟರ್ಸು ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಮುಖ ನೋಡಿ ಕಾಂಗ್ರೆಸ್ ಪಾರ್ಟಿಗೆ ವೋಟ್ ಹಾಕಿರೋದು. ಇವಾಗ 2028ರಲ್ಲಿ ಚುನಾವಣೆ ಬರ್ತೈತೆ. ಈ ಪಾರ್ಟಿ ದಿವಾಲಿಯಾಗಿ ಹೋಗುತ್ತೆ. ಯಾಕಂದ್ರೆ ಇದು ಬೆಣ್ಣಕ್ಕೆ ಚೂರಿ ಹಾಕಿರೋದು ಬರೇ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ಮಾತ್ರ ಇಲ್ಲ, ಇದು ಇಡೀ ಸಮಾಜಕ್ಕೆ ಇವರು ಬೆಣ್ಣಕ್ಕೆ ಚೂರಿ ಹಾಕಿದ್ದಾರೆ. ಇದು ಅದಕ್ಕೋಸ್ಕರ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಕ್ಯಾಮರಾ ಪರ್ಸನ್ ಸುಶೀಲ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು. ಹೀಗೆ ಇಡೀ ಸಮಾಜಕ್ಕೆ ಬೆನ್ನಿಗೆ ಚೂರಿ ಹಾಕ್ಬಿಟ್ಟಿದೆ ಕಾಂಗ್ರೆಸ್. ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನವನ್ನ ಕೊಡದೆ ಸಿದ್ದರಾಮಯ್ಯನವರೇ ನಿಮ್ಮ ಬೆನ್ನಿಗೆ ಪ್ರತಿ ಹಂತಲೂ ನಿಂತಿದ್ರು, ನೀವ್ಯಾಕೆ ನಿಂತಿಲ್ಲ ಜಮೀರ್ ಅಹಮದ್ ಖಾನ್ ಬೆನ್ನಿಗೆ? ಒಂದು ಸ್ಟೇಟ್ಮೆಂಟ್ ಇಲ್ಲ, 5 ದಿವಸ ಆಯ್ತು ಅಂತೆಲ್ಲ ಟೀಕೆ ಮಾಡ್ತಾರೆ. ಕೆಲ ಸ್ವಾಮೀಜಿಗಳು ಕೂಡ ಈ ಸಂದರ್ಭದಲ್ಲಿ ಬಂದು ಜಮೀರ್ ಅಹಮದ್ ಖಾನ್ ಪರ ಬ್ಯಾಟ್ ಬೀಸಿದ್ದಾರೆ. ಬನ್ನಿ ನೋಡೋಣ.
ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಭಾಳ ಉತ್ತಮ ಆಡಳಿತ ಮಾಡಿರ್ತಕ್ಕಂತಹ ಜಮೀರ್ ಅಹಮದ್ ಖಾನ್ ಸಾಹೇಬರ ಏನು ಇವತ್ತು ಸಂಪುಟದಲ್ಲಿ ಏನು ಸೇರ್ಪಡೆ ಆಗ್ತಾ ಇಲ್ಲ, ಅದು ಕೇವಲ ಅಲ್ಪಸಂಖ್ಯಾತರಿಗೆ ಇಸ್ಲಾಮರಿಗೆ ಅಷ್ಟೇ ನೋವಲ್ಲ, ಇತರೆ ಎಲ್ಲ ಧರ್ಮೀಯರಿಗೂ ಕೂಡ ಅವರು ಬೇಕಾಗಿರ್ತಕ್ಕಂಥ ವ್ಯಕ್ತಿ. ಯಾಕಂತ ಹೇಳಿದ್ರೆ ಇವತ್ತು ಯಾರೇ ನೋವಿದೆ, ಯಾರೇ ಒಂದು ಸಮಸ್ಯೆ ಇದ್ದರೆ, ಯಾರೇ ಇದು ಕಷ್ಟ ಅಂತ ಹೇಳಿ ಬಂದರೆ ಅಂಥವರಿಗೆ ತಮ್ಮ ಸ್ವಂತ ಜೇಬಿನಿಂದ, ತಮ್ಮ ಸ್ವಂತ ಮನೆಯಿಂದ ಇವತ್ತು ಹಣವನ್ನು ಕೊಟ್ಟು ಸಹಾಯ ಮಾಡ್ತಕ್ಕಂಥ ಒಂದು ಮನೋಭಾವನೆ. ಸರ್ದಾರ್ ಸೇವಾಲಾಲ್ ಮಹಾರಾಜ್ ಸ್ವಾಮೀಜಿ, ಬಂಜಾರ ಗುರುಪೀಠದ ಸ್ವಾಮೀಜಿಗಳು ಕೂಡ ಇವತ್ತು ಜಮೀರ್ ಅಹಮದ್ ಅವರನ್ನ ಬೆಂಬಲ ಕೊಡಲಿಕ್ಕೆ ಇವತ್ತು ಇಲ್ಲಿ ಬಂದಿದ್ದಾರೆ. ಉಪಮುಖ್ಯಮಂತ್ರಿ ನಮ್ಮ ಬೇಡಿಕೆ ಅಲ್ಲ, ಬರುವಂತಹ ದಿನಮಾನದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಲಿಕ್ಕೆ ಘಂಟಾಘೋಷವಾಗಿ ನಾನು ಹೇಳಿದ್ದೇನೆ. 1,40,00,000 ಮುಸಲ್ಮಾನರು ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ. ಇವತ್ತು ಜಮೀರ್ ಅಹಮದ್ ಖಾನ್ ಪಠಾಣ್ ಅವರು ದಾವಣಗೆರೆಗೆ ಅವರು ಬರಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಗೆಲ್ತಿರ್ಲಿಲ್ಲ. ಬಾಗಲಕೋಟೆಯಲ್ಲೂ ಕೂಡ ಕಾಂಗ್ರೆಸ್ ಗೆಲ್ತಿರ್ಲಿಲ್ಲ. ಕೇರಳದಲ್ಲಿ 99 ಸೀಟ್ಗಳು. ನಾನಿವತ್ತು ಬಂದಿರೋದು ಜಮೀರ್ ಮುಸಲ್ಮಾನರ. ಇದ್ಯಾಕೋ ಪ್ರತಿಭಟನೆ ಬೇರೆ ರೀತಿಯಾಗಿ ಮುಂದುವರಿತಾ ಇದೆ. ಯಾಕಂತ ಅಂದ್ರೆ ರಸ್ತೆ ಮಧ್ಯೆ ಎಲ್ಲ ಕುಳಿತು ಬೆಂಬಲಿಗರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನಾ ಸ್ಥಳದಲ್ಲಿ ಭಾರಿ ಹೈಡ್ರಾಮಾ ಕೂಡ ಉಂಟಾಯಿತು ಅಂತ ಹೇಳಿ ತಿಳಿದು ಬರ್ತಾ ಇದೆ. ಹೇಳಿ ಕೇಳಿ ಸಂಜೆ ಟೈಮು, ಇದೆಲ್ಲ ಈ ಕಚೇರಿಯಿಂದ ಎಲ್ಲ ಮನೆಗೆ ಹೋಗೋ ಟೈಮು, ಭಾಳ ಪೀಕ್ ಟ್ರಾಫಿಕ್ ಇರುವಂಥ ಟೈಮು. ಅಂಥದ್ರಲ್ಲಿ ಫ್ರೀಡಮ್ ಪಾರ್ಕ್ ಸುತ್ತಮುತ್ತ ಹೋಗೋದು, ಹಿಂಗೆಲ್ಲ ರಸ್ತೆ ಬ್ಲಾಕ್ ಮಾಡೋದು ಕಾರಣ ಏನು? ಕಾರಣ ಜಮೀರ್ ಅಹಮದ್ ಖಾನ್ ಅವರಿಗೆ ಮಿನಿಸ್ಟ್ರಿ ಪೋಸ್ಟ್ ಕೊಟ್ಟಿಲ್ಲ ಅಂತ ಹೇಳ್ಕೊಂಡು ಹಿಂಗೆಲ್ಲ ಮಾಡಿದ್ರೆ ಭಾಳ ಸಮಸ್ಯೆ ಆಗುತ್ತೆ. ಹಾಗೇನಾದರೂ ಅವ್ರು ಸಿಟ್ಟು ಮತ್ತೊಂದಿದ್ರೆ KPCC ಕಚೇರಿ ಇದೆ ಅಲ್ಲೇ ಕ್ವೀನ್ಸ್ ರೋಡಲ್ಲಿ, ಹೋಗ್ಲಿ ಅಲ್ಲಿ ಪ್ರೊಟೆಸ್ಟ್ ಮಾಡಲಿ. ಇಲ್ಲಿ ಈ ಥರ ಎಲ್ಲ ರೋಡ್ ಬ್ಲಾಕು ಮತ್ತೊಂದು ಮಾಡಿಬಿಟ್ರೆ ಭಾಳ ಸಮಸ್ಯೆ ಆಗುತ್ತೆ. ಕೆಲವರೆಲ್ಲ ಹೋಗೇನೋ ಬಸ್ಸಿಗೆ ಅಡ್ಡಾಡ ಮಲ್ಕೊಂಡ್ಬಿಟ್ರಂತೆ. ಕೊನೆಗೆ ಎಲ್ಲರನ್ನೂ ಈಗ ಅರೆಸ್ಟ್ ಮಾಡಿಕೊಂಡು ಅಂತಾರೆ ವಶಕ್ಕೆ ಪಡ್ಕೊಂಡು ಪೊಲೀಸರು ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರುವಂತಹ ಸನ್ನಿವೇಶ ನೋಡ್ತಾ ಇದ್ದೀರಾ ನೀವು. ಇಲ್ಲಿ ಬೆಂಗಳೂರಲ್ಲಿ ಹೆಂಗ್ ಪ್ರೊಟೆಸ್ಟ್ ಆಗ್ತಿದ್ಯೋ ಆ ಕಡೆ ಹುಬ್ಬಳ್ಳಿಯಲ್ಲೂ ಕೂಡ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಪ್ರತಿಭಟನೆ ನಡೆಸಲಾಗಿದೆ. ಹುಬ್ಬಳ್ಳಿಯ ಇಂಡಿ ಪಂಪ್ ವೃತ್ತದಲ್ಲಿ ಮುಸ್ಲಿಂ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳ್ಕೊಂಡು ಹೀಗೆ ಸಮುದಾಯಕ್ಕೆ ಸಂಬಂಧಪಟ್ಟಾಗಿನ ಕೆಲ ಮುಖಂಡರುಗಳು ಅವ್ರ ಮಕ್ಕಳುಗಳನ್ನೆಲ್ಲ ಕರ್ಕೊಂಡ್ಬಂದು ಇವತ್ತು ಪ್ರೊಟೆಸ್ಟ್ ಮಾಡಿದ್ದಾರೆ. ಮುಸ್ಲಿಂ ನಾಯಕರು ಪ್ರತಿಭಟನೆಗೆ ಮಕ್ಕಳನ್ನ ಕೂಡ ಕರೆ ತಂದಿದ್ರು. ಮಕ್ಕಳ ಕೈಯಲ್ಲೆಲ್ಲ ಜಮೀರ್ ಭಾವಚಿತ್ರವನ್ನು ಕೊಟ್ಟು ಇವತ್ತು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಇಲ್ಲಿ ಹುಬ್ಬಳ್ಳಿಲಿ. ಹಾಗೆ ವಿಜಯನಗರದಲ್ಲೂ ಕೂಡ ಜಮೀರ್ ಅಹಮದ್ ಪರ ಪ್ರತಿಭಟನೆ ನಡೆದಿದೆ. ಹೊಸಪೇಟೆಯ ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿ ಹೋರಾಟ ನಡೆಸಲಾಯಿತು. ದಾವಣಗೆರೆ ಆಡಿಯೋದಿಂದ ಷಡ್ಯಂತ್ರ ಮಾಡಲಾಗಿದೆ, ಹೈಕಮಾಂಡ್ ಕೂಡಲೇ ಸಚಿವ ಸ್ಥಾನ ಕೊಡಬೇಕು, ಜಮೀರ್ಗೆ ಸಚಿವ ಸ್ಥಾನ ನೀಡದೆ ಹೋದ್ರೆ ಕಾಂಗ್ರೆಸ್ಗೆ ಇದು ಮುಂದೆ ನಷ್ಟ ಅಂತ ಬೆಂಬಲಿಗರೆಲ್ಲ ಸಿಟ್ಟನ್ನ ವ್ಯಕ್ತಪಡಿಸಿದರು.